ಹೆಣ್ಣು ಮಗು ಜನಿಸಿದ್ರೆ ಡೆಲಿವರಿ ಫ್ರೀ. ಇಂಡಿಯಾ ಸ್ಪಂದನ ಆಸ್ಪತ್ರೆಯಿಂದ ವಿನೂತನ ಅಭಿಯಾನ. ನಮಸ್ಕಾರ, ಇಂದಿನ ವಿಶೇಷ ವರದಿಗೆ ಸ್ವಾಗತ. ಹೆಣ್ಣು ಮಗು ಅಂದ್ರೆ ಸಾಕು, ಇಂದಿಗೂ ಸಮಾಜದಲ್ಲಿ ಒಂದು ರೀತಿಯ ತಾತ್ಸಾರ ಮನೋಭಾವವಿದೆ. ಆದರೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಸ್ಪಂದನ ಆಸ್ಪತ್ರೆ ಈಗ ಒಂದು ಕ್ರಾಂತಿಕಾರಿ ನಿರ್ಧಾರ ಕೈಗೊಂಡಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಸ್ಪತ್ರೆಯಲ್ಲಿ ಹೆಣ್ಣು ಮಗು ಜನಿಸಿದ್ರೆ ಸಹಜ ಹೆರಿಗೆ ಅಥವಾ ಸಿಸೇರಿಯನ್ ಎರಡನ್ನೂ ಸಂಪೂರ್ಣ ಉಚಿತವಾಗಿ ಮಾಡುವುದಾಗಿ ಘೋಷಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬದಲಾವಣೆಯ ಪರ್ವ. ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲು ಮತ್ತು ಹೆಣ್ಣು ಮಗುವಿಗೆ ಸಮಾಜದಲ್ಲಿ ಸೂಕ್ತ ಗೌರವ ತಂದುಕೊಡಲು ಇಂಡಿಯಾ ಸ್ಪಂದನ ಆಸ್ಪತ್ರೆ ಮುಂದಾಗಿದೆ. ಮಾರ್ಚ್ 22, 2026ರಿಂದ ಜಾರಿಗೆ ಬರುವಂತೆ ಈ ಆಸ್ಪತ್ರೆಯಲ್ಲಿ ಹೆಣ್ಣು ಮಗು ಜನಿಸಿದ್ರೆ ಆ ಕುಟುಂಬಕ್ಕೆ ಯಾವುದೇ ಬಿಲ್ ಇರುವುದಿಲ್ಲ. ರಾಯಪುರದ ಏಮ್ಸ್ ಪದವೀಧರರಾದ ಹೆಸರಾಂತ ತಜ್ಞ ವೈದ್ಯೆ ಡಾಕ್ಟರ್ ಐಶ್ವರ್ಯ ಅಶೋಕ್ ಹೊನವಾಡ ಅವರ ಮಾರ್ಗದರ್ಶನದಲ್ಲಿ ಈ ಉಚಿತ ಹೆರಿಗೆ ಸೇವೆ ಲಭ್ಯವಿರಲಿದೆ. ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಹೆಣ್ಣು ಮಗು ಜನಿಸಿದ್ರೆ ಸಹಜ ಮತ್ತು ಸಿಸೇರಿಯನ್ ಹೆರಿಗೆ ಫ್ರೀ. ಆದಂತ ಉದ್ದೇಶ ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟುವುದು. ದಿನಾಂಕ 22/3/2026ರಿಂದ ಆರಂಭ. ಲಕ್ಷ್ಮೀಕಾಂತ ಮೇತ್ರಿ ಮಾತನಾಡಿ, ನಮ್ಮ ಭಾಗದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರು ಹೆಚ್ಚಿದ್ದಾರೆ. ಉತ್ತಮ ಆರೋಗ್ಯ ಸೇವೆ ಸಿಗದೆ ಅನೇಕರು ವಂಚಿತರಾಗ್ತಿದ್ದಾರೆ. ಸಮಾಜದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಇಂದಿಗೂ ತಾತ್ಸಾರ ಮಾಡಲಾಗ್ತಿದೆ. ಈ ತಾರತಮ್ಯ ದೂರವಾಗಬೇಕು, ಹೆಣ್ಣು ಭ್ರೂಣ ಹತ್ಯೆ ಸಂಪೂರ್ಣ ನಿಲ್ಲಬೇಕು ಎಂಬುದು ನಮ್ಮ ಆಸ್ಪತ್ರೆಯ ಮೂಲ ಉದ್ದೇಶ. ಹೆಣ್ಣು ಮಗುವಿನ ಆರೋಗ್ಯಕರ ಜೀವನಕ್ಕೆ ನಮ್ಮದೊಂದು ಸಣ್ಣ ಸಹಾಯ ಹಸ್ತ ಎಂದು ಮಾತನಾಡಿದರು. ಬಡ ರೋಗಿಗಳಿಗೆ ಆಸರೆಯಾಗುವ ಜೊತೆಗೆ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ನಾಂದಿ ಹಾಡಿರುವ ಸ್ಪಂದನ ಆಸ್ಪತ್ರೆಯ ಈ ಕಾರ್ಯಕ್ಕೆ ಜಿಲ್ಲೆಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಹಣಕ್ಕಿಂತ ಮಾನವೀಯತೆಯೇ ದೊಡ್ಡದು ಎಂದು ಸಾರುತ್ತಿರುವ ಈ ಆಸ್ಪತ್ರೆಗೆ ಜನಸಾಮಾನ್ಯರು ಸಲಾಂ ಎನ್ನುತ್ತಿದ್ದಾರೆ. ಇವತ್ತಿನ ಒಂದು ಪತ್ರಿಕಾ ಪ್ರಕಟಣೆಯ ಒಂದು ಉದ್ದೇಶ, ಇದೇ ದಿನಾಂಕ 22/3/2025ರಂದು ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ. ಸೊ ಇವತ್ತಿನಿಂದ ಒಂದು ವರ್ಷದ ಕಾಲದವರೆಗೆ ಉಚಿತವಾಗಿ ಹೆಣ್ಣು ಮಗು ಜನಿಸಿದರೆ ಉಚಿತವಾಗಿ ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ಅದನ್ನೇ ಒಂದು ಕಾರಣಕ್ಕೋಸ್ಕರ ನಾಳೆ 25ನೇ ಪ್ರೋಗ್ರಾಮ್ ಕೊಡೋದಕ್ಕೋಸ್ಕರ ಈ ಒಂದು ಪುರಸ್ಕೃತಿಯನ್ನು ಇವತ್ತು ಕರಿತೀವಿ. ಸೊ ನಮ್ಮಲ್ಲಿ ಹೊಸದಾಗಿ ಡಾಕ್ಟರ್ ಐಶ್ವರ್ಯ ಹೊನವಾಡ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ. ಅವರು MBBS MS OBG ಏಮ್ಸ್ ರಾಯಪುರ್ ಅಂದರೆ ಪ್ರತಿಷ್ಠಿತ ಒಂದು ಮೆಡಿಕಲ್ ಕಾಲೇಜಲ್ಲಿ ಅವರು ಒಂದು MS ಅಂದರೆ ಗೈನಕಾಲಜಿಸ್ಟ್ ಡಿಗ್ರಿಯನ್ನು ಕೋರ್ಸನ್ನು ಮುಗಿಸಿ ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ಅದು ಇಂಡಿ ಜನತೆಯ ಒಂದು ಏನಂತಾರೆ ಒಳ್ಳೆಯ ಇದು ಅಂದ್ಕೊಳ್ತಿದ್ದಾನೆ. ಯಾಕಂದರೆ ಅಂಥ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಕಲಿತು ಈ ತಾಲೂಕಾ ಪ್ಲೇಸಲ್ಲಿ ಬಂದು ಕೆಲಸ ಮಾಡೋದು ಅಪರೂಪ, ಅದು ವಿರಳ. ಸೊ ಅದು ಮೇಡಮ್ ಅವ್ರು ಮನಸ್ಸು ಮಾಡಿ ನಮ್ಮ ಆಸ್ಪತ್ರೆಗೆ ಜಾಯ್ನ್ ಆಗಿದ್ದಾರೆ. ಸೊ ನಾವು ಉಚಿತವಾಗಿ ಹೆರಿಗೆ ಮಾಡ್ತಿದ್ದೀವಿ. ಎಲ್ಲ ಪಾರ್ಟಿಸಿಪೆಂಟ್ಗಳ ಅದು ತುಂಬ ಖುಷಿಯಾಗಿ ನಾವು ಇಲ್ಲ ನಮ್ಮ ಜೊತೆ ಕೆಲಸ ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಸರ್. ಸೊ ಅದಕ್ಕೋಸ್ಕರ ಇದೇ 28ನೇ ತಾರೀಕಿನಿಂದ ನಾವು ಈ ಒಂದು ಇದನ್ನು ಹೆಣ್ಣು ಮಗು ಹುಟ್ಟಿದರೆ ಫ್ರೀ ಡೆಲಿವರಿ ಮತ್ತು ಸಿಸೇರಿಯನ್ ಉದ್ದೇಶ ಏನು, ಉದ್ದೇಶ ಯಾಕೆ ಹೆಣ್ಣು ಮಗು ಹುಟ್ಟಿದರೆ ನಾವು ಇದನ್ನು ಫ್ರೀಯಾಗಿ ಮಾಡ್ತಿದ್ದೀವಿ ಅಂತಂದು ಉದ್ದೇಶ ಏನಪ್ಪ ಅಂತಂದರೆ, ನಮ್ಮಲ್ಲಿ ಬಡತನ ರೇಖೆಗಿಂತ ಕೆಳಗಿನವರು ತುಂಬ ಜಾಸ್ತಿ ಜನ ಇದ್ದಾರೆ ನಮ್ಮ ತಾಲೂಕು ಆಗಿರ್ಬೋದು, ಸುತ್ತಮುತ್ತ ತಾಲೂಕಿನಲ್ಲಿ. ಆಮೇಲೆ ಭ್ರೂಣ ಹತ್ಯೆ ಸಂಪೂರ್ಣವಾಗಿ ತೊಡೆದೋಗ್ಬೋದು, ಭ್ರೂಣ ಹತ್ಯೆ ಆಗಬಾರ್ದು. ಸೊ ಈ ಒಂದು ಗಡಿಭಾಗದಲ್ಲಿ ಭ್ರೂಣ ಹತ್ಯೆ ತುಂಬ ಜಾಸ್ತಿ ಇತ್ತು ಮೊದಲು, ಈಗ ನಿಯಂತ್ರಣಕ್ಕೆ ಬಂದಿದೆ. ಆದರೂ ಕೂಡ ಅದನ್ನು ಕಂಪ್ಲೀಟಾಗಿ ಅದನ್ನು ಜೀರೋ ಆಗೋದು ಭ್ರೂಣ ಹತ್ಯೆ ಅನ್ನೋ ಒಂದು ನಮ್ಮ ಉದ್ದೇಶ. ಎರಡನೇದು, ಹೆಣ್ಣು ಮಗುವಿನ ಆರೋಗ್ಯದ ನೆರವಿಗೆ ನಮ್ಮ ಸಹಾಯ ಹಸ್ತ. ಹೆಣ್ಣು ಮಗು ಹುಟ್ಟಿದ್ರೆ ಅದು ಮುಂದಿನ ನಾವು ಫ್ರೀಯಾಗಿ ಮಾಡಿಕೊಟ್ರೆ ಅವ್ರ ಮುಂದಿನ ಆರೈಕೆ ಮತ್ತು ಆರೋಗ್ಯಕ್ಕಾಗಿ ಅದೇ ದುಡ್ಡು ನಾವು ಬಳಸ್ಕೋಬೋದು. ಅದಕ್ಕೋಸ್ಕರ ಒಂದು ಇದು ನೆರವಿನ ಹಸ್ತ ಆಗುತ್ತೆ ಅಂತ ನಮ್ಮೊಂದು ಉದ್ದೇಶ. ಹೆಣ್ಣು ಮಗುವಿಗೆ ವಿಶೇಷ ಸ್ಥಾನಮಾನ ನೀಡಬೇಕೆಂಬ ಒಂದು ಉದ್ದೇಶ ಈ ಒಂದು ಫ್ರೀ ಮಾಡೋದ್ರಿಂದ. ಸೊ ಹೆಣ್ಣು ಮಗುವಿನ ಹುಟ್ಟಿದ ತಾತ್ಸಾರಗಳೆಲ್ಲ ಹೋಗ್ತವೆ. ಯಾರೂ ಕೂಡ ತಾತ್ಸಾರಗಳು ಇಟ್ಕೋಬಾರ್ದು. ಹೆಣ್ಣು ಮಗು ಹುಟ್ಟಿದ್ರು ಕೂಡ ಫ್ರೀಯಾಗಿ ನಾವು ಡೆಲಿವರಿ ಆಗ್ತದೆ ಅನ್ನೋ ಒಂದು ಜನರಲ್ಲಿ ಕಾನ್ಸೆಪ್ಟ್ ಬರಬೇಕು, ಜನರಲ್ಲಿ ತಲೆಯಲ್ಲಿ ಬರಬೇಕು. ಸೊ ಯಾರು ಕೂಡ ಅದನ್ನು ಹೋಗಿ ಫ್ರೀ ಚೆಕ್ ಮಾಡ್ಕೋದಾಗಲಿ, ಹೆಣ್ಣು ಮಗು ಇದೆಯಾ ಗಂಡು ಮಗು ಇದೆಯಾ ಚೆಕ್ ಮಾಡೋದು ತಾತ್ಸಾರನೇ ಬರಬಾರ್ದು. ಎಲ್ಲರೂ ಕೂಡ
ಮಗು ಹುಟ್ಟಿದ್ರೆ ಹೆಣ್ಣು ಹುಟ್ಟಿದ್ರೆ ಫ್ರೀ ಅಂತ ಇರುತ್ತೆ, ಫ್ರೀಯಾಗಿ ಮಾಡಿಸ್ಕೊಂಡು ಹೋಗಿ. ಗಂಡು ಹುಟ್ಟಿದ್ರೆ ಅವರು ಏನು ಹಾಸ್ಪಿಟಲ್ ಚಾರ್ಜ್ ಇರುತ್ತೆ ಅದನ್ನು ಅವ್ರು ಪೇ ಮಾಡ್ತಾರೆ. ಸೊ ಇದೊಂದು ನಮಗೊಂದು ಉದ್ದೇಶ ಸರ್. ಇದನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ತಮ್ಮೆಲ್ಲ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ತೀವಿ.